ಸರ್ ನಮಸ್ತೆ. ಒಂದು ಕಡೆ ಈ ದೇಶದಲ್ಲಿ ಹಿಂದೂ ಸಮಾಜದವರು ಬಹುಸಂಖ್ಯಾತರು ಇದ್ದಾರೆ ಅಂತ ಕೂಡ ಯಾವತ್ತೂ ಕೂಡ ಎಲ್ಲ ರಾಜಕಾರಣ ಪಕ್ಷಗಳು ಕೂಡ ಹೇಳ್ಕೊಂತ ಬಂದಿದ್ದಾರೆ. ಇಲ್ಲ ಒಂದು ಕಡೆ ಇದು ಹೋರಾಟವನ್ನು ಮಾಡುವ ಸ್ಥಿತಿ ಈ ಹಿಂದೂಗಳಿಗೆ ಯಾಕೆ ಬೇಕಿತ್ತು ಅನ್ನೋದು ಕೂಡ ಈ ಸಮಾಜದ ಬಾಂಧವರು ಮಾತಾಡುವಂತ ಸ್ಥಿತಿ ಉದ್ಭವವಾಗಿದೆ. ಅದಕ್ಕೆ ಉತ್ತರ ಕೊಡ್ಬೋದಾ ಹೇಗೆ ತಾವುಗಳು ಅಂತ? ನಮಸ್ಕಾರ, ನಾನು ವಾದಿರಾಜ್ ಕಮರೂರು, ಹಿಂದೂ ಸಂಗಮ ಆಯೋಜನಾ ಸಮಿತಿಯ ತಾಲೂಕು ಕಾರ್ಯದರ್ಶಿ. ನಾನು ಇದು ಮೊಟ್ಟ ಮೊದಲನಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ಹೋರಾಟ ಅಲ್ಲ. ಹಿಂದೂ ಸಂಗಮ ಒಂದು ಜಾಗೃತಿ ಕಾರ್ಯಕ್ರಮ. ಹಿಂದೂ ಸಂಗಮ ಯಾಕಾಗಿ ಜಾಗೃತಿ ಕಾರ್ಯಕ್ರಮ ಅಂತಂದ್ರೆ, ಅನೇಕ ವರ್ಷಗಳಿಂದ ಈ ಹಿಂದೂ ಸಮಾಜದಲ್ಲಿ ನಮ್ಮನ್ನ ಒಡೆದಾಳುವಂತಹ ನೀತಿ ನಡೀತಾ ಇದೆ. ಬೇರೆ ಬೇರೆ ರೀತಿ ಕಾರಣಗಳು ನಿಮಗೆ ಗೊತ್ತಿದೆ. ಜಾತಿ ತಾರತಮ್ಯಗಳು, ಆಮೇಲೆ ಅಸ್ಪೃಶ್ಯತೆಯಂತಹ ಆಚರಣೆಗಳು, ಬಹಳ ಕೆಟ್ಟದಾದಂತಹ ಆಚರಣೆಗಳು ನಮ್ಮಲ್ಲಿ ಇನ್ನೂ ಜೀವಂತವಾಗಿದೆ. ಈ ತರಹದ ಆಚರಣೆಗಳನ್ನ ದೂರ ಮಾಡಲಿಕ್ಕೆ ಹಿಂದೂಗಳು ನಾವೆಲ್ಲರೂ ನಾವೆಲ್ಲ ಸಮಭಾವನೆಯಿಂದ ಇರಬೇಕು ಅನ್ನುವಂತಹ ಭಾವನೆಯನ್ನ ಜಾಗೃತ ಮಾಡಲಿಕ್ಕೆ ಈ ಸಮಾವೇಶವನ್ನ ಆಯೋಜಿಸಿದೆ ಹೊರತು ಯಾರ ವಿರುದ್ಧ ಹೋರಾಟ ಅಲ್ಲ. ಪದೇ ಪದೇ ಮತ್ತ್ಯಾಕೆ ಸೇರ್ತೀವಿ ಅಂತಂದ್ರೆ, ಅನೇಕ ಸಂದರ್ಭದಲ್ಲಿ ವಿಸ್ಮೃತಿಗೊಳಗಾಗ್ಬಿಟ್ಟಿರ್ತೀವಿ, ನಾವು ಮರೆತು ಬಿಡ್ತೀವಿ ನಮ್ಮ ಜವಾಬ್ದಾರಿ ಏನು ಅಂತ. ಈ ನಾವು ಮರೆತ ಹಿಂದೂ ಸಮಾಜದ ಕಾರಣಕ್ಕಾಗಿ ದೇಶದ್ರೋಹಿಗಳ ಸಂಖ್ಯೆ, ಭಾರತ ವಿರೋಧಿಗಳ ಸಂಖ್ಯೆ, ನಮ್ಮೊಳಗೆ ಭಾರತ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಜಾಗೃತ ಹಿಂದೂ ಸಮಾಜದ ಅವಶ್ಯಕತೆ ಇದೆ. ಈ ಜಾಗೃತ ಹಿಂದೂ ಸಮಾಜದ ನಿರ್ಮಾಣಕ್ಕಾಗಿ ಈ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಿದೆ. ತಾವು RSS ಸಂಘಟನೆ ಒಬ್ಬ ಕಾರ್ಯಕರ್ತನಾಗಿ ತಮಗೊಂದು ಪ್ರಶ್ನೆ ಅದು ಕೇಳಬೇಕು ಬೇಡ ಅನ್ನೋದು ಏನೋ ಒಂದ್ ಕಡೆ ಪ್ರಶ್ನೆ ಆಗಿ ಉಳಿದು ಬಿಡ್ಲಿ. ಈ ದೇಶದಲ್ಲಿ ಹಿಂದೂಗಳು ತಾವುಗಳು ಎಲ್ಲೇ 2026ನೇ ಸಾಲಿನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ 26 ಆಗಿಲ್ಲ, 27 ಆಗುತ್ತೆ, 2025ನೇ ಸಾಲಿನ ಜನಸಂಖ್ಯಾ ಸ್ಫೋಟ ಆಧಾರದ ಮೇಲೆ ಎಲ್ಲೇ ಒಂದು ಕಡೆ ಹಿಂದೂಗಳು ಕಡಿಮೆ ಜನಸಂಖ್ಯೆ ಆಗ್ತೀರಿ ಅನ್ನೋದು ಭಯಾನಕ ಈ ದೇಶದಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಅದಕ್ಕೆ ಏನಾದ್ರೆ ನಿಮ್ಮ ನಾಯಕರು ಈ ಮೂಲಕ ಉತ್ತರ ಕೊಡುವಂತದ್ದು ಯಾಕೆ ಮಾಡಬಾರ್ದಾಗ ತಾವುಗಳು ಅಂತ? ಇಲ್ಲ, ನೀವು ಹೇಳ್ತಿರುವಂತದ್ದು ಸತ್ಯವಾದ ವಿಚಾರ. ಹಿಂದೂಗಳಲ್ಲಿ ಇವತ್ತು ಅವಿಭಕ್ತ ಕುಟುಂಬ ಇತ್ತು, ಒಟ್ಟು ಕುಟುಂಬದ ವ್ಯವಸ್ಥೆ ಹೋದ್ಮೇಲಿಂದ ಈಗ ಎಲ್ಲಿ ನಾವು ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಬರೀ ತಂದೆ ಗಂಡ ಹೆಂಡತಿ ಮಕ್ಕಳು ಈ ಲೆಕ್ಕಾಚಾರಕ್ಕೆ ಬಂದಿದೀವಿ. ನಾವು ಕೇವಲ 1 ಅಥವಾ 2 ಮಕ್ಕಳು ಜಾಸ್ತಿ ಅಂತ ಇದೆ. ಹಿಂದೂ ಬರ್ತ್ ರೇಟ್ ಇವತ್ತು ಹಿಂದೂ ಸಮಾಜದಲ್ಲಿ 1.9, ಅಂದ್ರೆ ಒಂದು ಕುಟುಂಬಕ್ಕೆ 2 ಮಕ್ಕಳು ಕೂಡ ಇಲ್ಲ. ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ನಾವಿದೀವಿ. ಇದೇ ಪ್ರಮಾಣದಲ್ಲಿ ನಾವು ಮುಂದುವರೆದ್ರೆ ಹಿಂದೂ ಸಮಾಜದ ಸಂಖ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೋದ್ರೊಳಗೆ ಯಾವ ಆತಂಕವೂ ಇಲ್ಲ. ನೀವ್ ಹೇಳ್ತಿರೋ ಹಂಗೆ ಈ ಆತಂಕ ನಮ್ಮ ಎದುರುಗಡೆಗಿದೆ, ಮತ್ತೆ ಸವಾಲ್ ಕೂಡ ಇದೆ. ಅದಕ್ಕಾಗಿ ಹಿಂದೂ ಸಮಾಜ ಜಾಗೃತಿ ಆಗ್ಬೇಕು. ಹಿಂದೂ ಸಮಾಜ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು ಅಂತಂದ್ರೆ, ಕನಿಷ್ಠ ಒಂದು ಮನೆಯಲ್ಲಿ, ತುಂಬಾ ಅಂತ ಹೇಳಲ್ಲ, 2 ಮಕ್ಕಳಾರ ಕನಿಷ್ಠ ಒಂದು ಮನೆಯಲ್ಲಿ ಇರಬೇಕು. ಈ ದೃಷ್ಟಿಯಲ್ಲಿ ನಮ್ಮ ಸಮಾಜದ ಎಲ್ಲ ಕಾರ್ಯಕರ್ತರು ಅಥವಾ ನಮ್ಮ ಯಾರು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಇರುವಂತವ್ರು ಯೋಚನೆಯನ್ನು ಮಾಡಬೇಕು. ಈ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮೆಲ್ಲ ಸಾಧು ಸಂತರು ಪ್ರತಿಯೊಂದು ಧರ್ಮ ಸಭೆಗಳಲ್ಲಿ ಈ ಕರೆಯನ್ನ ಕೊಡ್ತಾ ಇದ್ದಾರೆ. ಈ ನಮ್ಮಲ್ಲಿ ನಮ್ಮ ಸರಸಂಘ ಚಾಲಕ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಸರಸಂಘ ಚಾಲಕರು ಪ್ರತಿ ಮನೆಗೆ 3 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಿದ್ದಾರೆ. ಈಗಾಗಲೇ ನೀವು ಹೇಳ್ತಿರುವಂತ ಪ್ರಶ್ನೆ ಅಲ್ಲ, ನೀವು ಪ್ರಶ್ನೆಗಳಾದ್ರೂ ನಾನೇ ಸೀಮಿತ ಆಗುವಂತದ್ದು ಇಲ್ಲ ಒಂದು ಕಡೆ ಕಾನೂನು ಬಂದ್ಬಿಟ್ಟಿದೆಯೋ ಅಂತ ಕೂಡ ತಿಳ್ಕೊಂಡಿದೆ. ಆದ್ರೆ ಬೇರೆ ಸಮುದಾಯದವರಿಗೆ ಈ ಎಲ್ಲ ಒಂದ್ ಕಡೆ ಅರ್ಧ ಡಜನ್ ಆಗುವಂತದ್ದು ಯಾಕೆ ಹಿಂದೂಗಳಿಗೆ ಕಾನೂನು ಅಡ್ಡಿ ಬಂತು ಅನ್ನೋದು ಕೂಡ ಇಲ್ಲ. ಇದು ಇಷ್ಟೇ ಮಕ್ಕಳು ಮಾಡ್ಕೋಬೇಕು ಅಂತ ಭಾರತದಲ್ಲಿ ಸದ್ಯಕ್ಕೆ ಯಾವುದೇ ಕಾನೂನು ಇಲ್ಲ. ಆದ್ರೆ ನಾವೊಂದು ಮಾನಸಿಕವಾದ ಕಾನೂನು ನಾವು ಹಾಕೊಂಡಿದೀವಿ ಅಷ್ಟೇ. ನಮ್ಗೆ ಇಷ್ಟು ಸಾಕು ಮಾಡಿದ್ದಾರೆ, ಹಿಂದೆ ಹೇಳಿದ್ದಾರೆ ಹಿಂದೂಗಳು 2 ಮಕ್ಕಳು ಮಾಡ್ಕೋಬೇಕು ಅಂತ. ಇಲ್ಲ, ಆರ್ತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳು ಅಂತ ಹೇಳ್ಬಿಟ್ಟು ಇತ್ತೀಚೆಗಿನ ಸರ್ಕಾರಿ ಸ್ಲೋಗನ್ ಹೊರತು, ಜನಸಂಖ್ಯಾ ಸ್ಫೋಟದ ಸಂದರ್ಭದಲ್ಲಿ ಸರ್ಕಾರಿ ಸ್ಲೋಗನ್ನೇ ಹೊರತು ಇಷ್ಟೇ ಮಕ್ಕಳನ್ನ ಮಾಡ್ಕೋಬೇಕು ಅನ್ನುವಂತಹ ಯಾವ ಕಾನೂನು ಈ ದೇಶದಲ್ಲಿ ಇಲ್ಲ. ಯಾವ ಸಮುದಾಯ ಯಾವ ಧರ್ಮಕ್ಕೂ ಇಲ್ಲ, ಹಿಂದೂಗಳಿಗೂ ಇಲ್ಲ, ಬೇರೆ ಇನ್ಯಾವುದೇ ಧರ್ಮಗಳಿಗೂ ಇಲ್ಲ. ಆದ್ರಿಂದ ಬೇರೆಯವರು ಅವರ ಸಂಖ್ಯೆಯನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಅವ್ರೇನ್ ಬೇಕೋ ಅದನ್ನ ಮಾಡ್ತಾರೆ. ನಾವು ಕೂಡ ಆ ಸಂಖ್ಯೆ, ಹಿಂದೂ ಸಮಾಜ ಸಂಖ್ಯೆ ವೃದ್ಧಿ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಲೇಟ್ ಆಯ್ತು ಅಂತಂದ್ರೆ, ಅದೇ ಈಗ ಲೇಟ್ ಆಗಾದ್ರೂ ಬೆಟರ್ ನೆವರ್ ದೆನ್ ಲೇಟ್ ಅಂದಂಗೆ, ತೀರಾ ಹದಗೆಟ್ಟುವ ಸ್ಥಿತಿಗಿಂತ ಮುಂಚೆ ನಾವು ಎಚ್ಚೆತ್ಕೋಬೇಕು ಅನ್ನುವಂಥದ್ದು. ಹೊನ್ನಾಳಿ ತಾಲೂಕಿನ ಹೊನ್ನಾಳಿ ಪಟ್ಟಣದಲ್ಲಿ ಹಿಂದೂ ಸಂಗಮ ಆಯೋಜನೆ ಸಮಿತಿ ವತಿಯಿಂದ ಬೃಹತ್ ಶೋಭಾಯಾತ್ರೆಯನ್ನ ಇಲ್ಲಿ RSS ಅಥವಾ ಸಂಘದ ವತಿಯಿಂದ ಆಯೋಜನೆ ಮಾಡುವಂತದ್ದಾಗಿದೆ. ಅದರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಕೊಡಬಹುದಾದ ಆ ಸಂಘಕ್ಕೆ ಅಥವಾ ಆ ಕಾರ್ಯಕ್ರಮಕ್ಕೆ ಬರುವಂತ ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಬರ್ಲಿಕ್ಕೆ ಇರುವ ಒಂದು ಮೆಸೇಜ್ ಅನ್ನು ಕೊಡ್ಬೋದ ತಾವು?
ನಮಸ್ತೆ. ನಮಸ್ತೆ. ಖಂಡಿತವಾಗ್ಲೂ ನೀವು ಹೇಳ್ದಕ್ಕೆ ಆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಅಶ್ವಿನಿ ಚನ್ನೇಶ್ ಕೋರಿ ಅಂತ. ಅಶ್ವಿನಿ ಕೋರಿ ಅಂತ ಹಿಂದೂ ಸಂಗಮ ಆಯೋಜನಾ ಸಮಿತಿ ತಾಲೂಕು ಸಮಿತಿಯ ಸದಸ್ಯರು ನಾವು ಆಗಿದ್ದೀವಿ. RSS ಎಲ್ಲರಿಗೂ ಗೊತ್ತಿರೋ ಹಾಗೆ RSS 100 ವರ್ಷ ಕಂಪ್ಲೀಟ್ ಆಗಿದೆ. ಈ ಸಂಘದ ಶತಾಬ್ದಿ ವರ್ಷದ ಕಾರ್ಯಕ್ರಮದ ನಿಮಿತ್ತ ನಾವು ಹೊನ್ನಾಳಿಯಲ್ಲಿ ಹಿಂದೂ ಸಂಗಮ ಅಂತ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಮೇಡಮ್, ಆ ಕಾರ್ಯಕ್ರಮ ಯಾವಾಗ ನಡೆಯುತ್ತೆ? ಆ ಕಾರ್ಯಕ್ರಮದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ. ಖಂಡಿತ. ಈ ಕಾರ್ಯಕ್ರಮವನ್ನ ನಾವು ಫೆಬ್ರವರಿ 1ನೇ ತಾರೀಕು ಆಯೋಜಿಸಿದೀವಿ. ಅದಕ್ಕೆ ಪೂರ್ವಭಾವಿಯಾಗಿ 31ನೇ ತಾರೀಕಿಂದಾನೇ ಕಾರ್ಯಕ್ರಮಗಳು ಶುರು ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಸ್ನೇಹಿತರಾದಂತಹ ವಿನೀತಾ ಪ್ರಕಾಶ್ ಅವರು ನೀಡ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಾನು ಶ್ರೀಮತಿ ವಿನೀತಾ ಪ್ರಕಾಶ್ ಹೊನ್ನಾಳಿ, ಹಿಂದೂ ಸಂಗಮ ಆಯೋಜನಾ ಸಮಿತಿಯ ತಾಲೂಕು ಸಹ ಕಾರ್ಯದರ್ಶಿ. ಹಿಂದೂ ಸಂಗಮ ಕಾರ್ಯಕ್ರಮದ ಬಗ್ಗೆ ನನ್ನ ಸ್ನೇಹಿತೆ ಅಶ್ವಿನಿ ಹೇಳಿದಂತೆ 1ನೇ ತಾರೀಕು 1ನೇ ತಾರೀಕು ಏನು ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯುತ್ತೆ, ಅದರ ಪೂರ್ವಭಾವಿಯಾಗಿ ಕೋಟೆ ಗಣಪತಿ ಪೆಂಡಾಲ್ ಏನಿದೆ ಅಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಅಂದ್ರೆ ಹಿಂದೂಗಳು ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಈ ಕಾರ್ಯಕ್ರಮಕ್ಕೆ ಅನ್ನುವ ಸಲುವಾಗಿ ಒಂದು ಆಟೋಟ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಿದೆ. ಅದರಲ್ಲಿ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಈ ತರ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದೆ. ಹಾಗೂ ಮಕ್ಕಳಿಗೂ ಮತ್ತು ಮಹಿಳೆಯರಿಗೂ ಎಲ್ಲರಿಗೂ ದೇಶಭಕ್ತಿ ಗೀತೆ ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಿದೆ. ಈ ಸ್ಪರ್ಧೆಯ ಸಮಯ ಸಂಜೆ 4 ಗಂಟೆಗೆ ಆರಂಭವಾಗುತ್ತೆ. ನಾಳೆ ಶನಿವಾರ ಸಂಜೆ 4 ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಆಮೇಲೆ ಈ ಏನು ಸ್ಪರ್ಧೆಯ ಬಹುಮಾನವನ್ನ ನಾಡಿದ್ದು ನಡೆಯುವಂತ ಅಂದ್ರೆ ಭಾನುವಾರ ನಡೆಯುವ 1ನೇ ತಾರೀಕು ನಡೆಯುವಂತಹ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಈ ಬಹುಮಾನವನ್ನ ಎಲ್ಲರಿಗೂ ವಿತರಿಸಲಾಗಿದೆ. ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂತದ್ದು ನಿಮ್ಮ ಸಂಘ ಮಾಡಿದೆ ಅನ್ನೋದು ಕಟ್ ಮಾಡಿದೀನಿ. ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂದರ್ಭದಲ್ಲಿ 150 ಮಹಿಳೆಯರು ಮತ್ತು ಮಕ್ಕಳು ಸೇರಿ ವಂದೇ ಮಾತರಂ ಗೀತೆಯನ್ನ ಹಾಡ್ತಾ ಇದ್ದಾರೆ. ಏನು ಈ ಹಿಂದೂ ಸಂಗಮ ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ. ನಮ್ಮ ಈ ಹೊನ್ನಾಳಿ ಮತ್ತು ನ್ಯಾಮ್ತಿ ಊರಿನ ಎಲ್ಲ ಮಹಿಳೆಯರು ತಮ್ಮ ಕುಟುಂಬ ಸಮೇತವಾಗಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರ್ಕೊಳ್ತೇವೆ. ಅದು ಹೊನ್ನಾಳಿ ಪಟ್ಟಣದ ಅಗಳ ಮೈದಾನದಲ್ಲಿ ಹಿಂದೂ ಜಾಗೃತಿ ಬೃಹತ್ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡುವಂತದ್ದು ಆಗಿದೆ. ಅದು ಒಬ್ಬ ಯುವ ಮುಖಂಡನಾಗಿ RSS ಯುವ ಮುಖಂಡನಾಗಿ ಆ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸುವಂತದ್ದಾಗ್ತದೆ, ಆ ಕಾರ್ಯಕ್ರಮದಲ್ಲಿ ಏನಾದ್ರು ಆಯೋಜನೆ ಮಾಡುವಂತದ್ದಾಗಿದೆ ಅಂತ. ಆತ್ಮೀಯ ಮಾಧ್ಯಮ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನಪ್ಪ ಸುದ್ದಿಗೋಷ್ಠಿ ನಡೆಸುವಂತ ಉದ್ದೇಶ, ನಾಡಿದ್ದು ಶನಿವಾರ 1ನೇ ತಾರೀಕು ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ದೇಶದಾದ್ಯಂತ ಎಲ್ಲಾ ಕಡೆ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಅಷ್ಟೇ, ಹಾಗೂ ನಮ್ಮ ದಾವಣಗೆರೆ ಹಾಗೂ ಹೊನ್ನಾಳಿ ತಾಲೂಕಿನಲ್ಲಿ ಈಗಾಗಲೇ 15 ಸ್ಥಳಗಳಲ್ಲಿ ಹಾಗೂ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈಗಾಗಲೇ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆ ಆಗಿದೆ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಹಾಗೂ ಇದೇ ರೀತಿ ನಮ್ಮ ಹೊನ್ನಾಳಿ ನಗರದಲ್ಲಿ ಇದೇ ಭಾನುವಾರ ಫೆಬ್ರವರಿ 1 ಭಾನುವಾರ ಸಂಜೆ 5 ಗಂಟೆಗೆ ಅಗಳ ಮೈದಾನದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. RSS 100 ಶತಮಾನೋತ್ಸವ ಮುಕ್ತಾಯಗೊಳಿಸಿದ ನಂತರ ಇದೊಂದು RSS 100 ವರ್ಷ ದಾಟಿದ ಹಿನ್ನೆಲೆಯಲ್ಲಿ ಈ ವರ್ಷ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಹಿಂದೂ ಸಂಗಮ ಕಾರ್ಯಕ್ರಮ ಕೂಡ ಒಂದು. ಇದೇ ಫೆಬ್ರವರಿ 1ರ ಭಾನುವಾರದಂದು ದುರ್ಗಿಗುಡಿಯ ದುರ್ಗಮ್ಮ ಮರಿಯಮ್ಮ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಅದು ಸತತ 2 ಕಿಲೋಮೀಟರ್ ಶೋಭಾಯಾತ್ರೆ ದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭವಾಗಿ ಕೆನರಾ ಬ್ಯಾಂಕ್ ರಸ್ತೆ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತ ತಲುಪ್ತೇವೆ. ಅದಾದ ನಂತರ 4:45ಕ್ಕೆ ಸರಿಯಾಗಿ
ಸಭಾ ಕಾರ್ಯಕ್ರಮ ಹೊನ್ನಾಳಿಯ ಅಗಳ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು 5 ಗಂಟೆಯಿಂದ 6:30 ತನಕ 1.5 ಗಂಟೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹೊನ್ನಾಳಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಕೋರಬೇಕು. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಧರ್ಮ ಪ್ರಸಾರ ಪ್ರಮುಖರಾದ ಶ್ರೀಯುತ ಸೂರ್ಯನಾರಾಯಣ್ ಜಿ ಅವರು ಆಗಮಿಸುತ್ತಿದ್ದಾರೆ. ಅವರ ದಿಕ್ಸೂಚಿ ಭಾಷಣ ನೆರವೇರಲಿದೆ. ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹೊನ್ನಾಳಿಯ ಹಿರೇಕಲ್ಮಠ ಪೂಜ್ಯರಾದ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಲಿಂಗರಾಜ್ ಅವರು ವಹಿಸಲಿದ್ದಾರೆ. ಈ ಸಭಾ ಕಾರ್ಯಕ್ರಮಕ್ಕೆ ಹಾಗೂ ಬೃಹತ್ ಶೋಭಾ ಯಾತ್ರೆಗೆ ಸಮಸ್ತ ಹೊನ್ನಾಳಿ ತಾಲೂಕಿನ, ನ್ಯಾಮತಿ ತಾಲೂಕಿನ ಹಾಗೂ ಹೊನ್ನಾಳಿ ನಗರ ಗ್ರಾಮಗಳ ಎಲ್ಲರೂ ಹಿಂದೂ ಬಾಂಧವರು ಒಗ್ಗೂಡಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ತಿಳಿಸ್ತೇವೆ. ಹಾಗೂ ಈ ಕಾರ್ಯಕ್ರಮದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದೇವೆ. ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು. ಹಾಗೂ ಈ ಶೋಭಾಯಾತ್ರೆಗೂ ಮುನ್ನ ನಾಳೆ ಹೊನ್ನಾಳಿ ಪಟ್ಟಣದಲ್ಲಿ ದುರ್ಗಮ್ಮ ದೇವಸ್ಥಾನದಿಂದ 11 ಗಂಟೆಗೆ ಸರಿಯಾಗಿ ಎಲ್ಲ ಯುವಕರು ಹಾಗೂ ಹಿಂದೂ ಬಾಂಧವರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೂ ಸಹ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು. ಹಾಗೂ ಈಗಾಗಲೇ ನಗರದಾದ್ಯಂತ ಅಲಂಕಾರಗಳು, ಫ್ಲೆಕ್ಸ್ಗಳು ಎಲ್ಲದೂ ಕೂಡ ಎಲ್ಲ ಶೋಭಾಯಾತ್ರೆಗೆ ಸ್ವಾಗತ ಕೋರುವವರು ಎಲ್ಲರೂ ಮಾಡಿಸಿದ್ದಾರೆ. ಹಾಗೂ ಇದೇ ರೀತಿ ನಾಳೆ ಸಂಜೆ 4 ಗಂಟೆಗೆ ಎಲ್ಲ ಹೊನ್ನಾಳಿ ನಗರದ ಮಾತೆಯರು ಎಲ್ಲ ಮಕ್ಕಳಿಗೂ, ಮಹಿಳೆಯರಿಗೂ ಎಲ್ಲರಿಗೂ ಒಂದು ಆಟೋಟ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ದಾರೆ. ಕೋಟೆಯ ಗಣಪತಿ ಪೆಂಡಲ್ ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಎಲ್ಲ ಮಕ್ಕಳು, ವಯೋಮಿತಿ ಇಲ್ಲ, ಎಲ್ಲರಿಗೂ ಹಗ್ಗ ಜಗಾಟ, ಮ್ಯೂಸಿಕಲ್ ಚೇರ್ ಹಾಗೂ ಇತರೆ ಎಲ್ಲ ಆಟಗಳನ್ನ ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಇದೆಲ್ಲ ಪೂರ್ವಭಾವಿಯಾಗಿ ನಡೀತಕ್ಕಂತಹ ಕಾರ್ಯಕ್ರಮಗಳು. ಇದೆಲ್ಲದನ್ನು ನಡೆದು ನಾಳೆ ಶನಿವಾರ ಬೈಕ್ ರ್ಯಾಲಿ ಹಾಗೂ ಸಂಜೆ 4 ಗಂಟೆಗೆ ಕೋಟೆಯ ಗಣಪತಿ ಪೆಂಡಲ್ ನಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆ ಇರ್ಬೋದು, ಇನ್ನಿತರ ಆಟಗಳು ಇರುತ್ತೆ. ಎಲ್ಲರೂ ಇದಕ್ಕೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಅದರಲ್ಲಿ ವಿಜೇತರಾದ ತಂಡಗಳಿಗೆ ಫೆಬ್ರವರಿ 1ರಂದು ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ಸಹ ಘೋಷಣೆ ಮಾಡ್ತೇವೆ. ಹಾಗೂ ವಿಶೇಷವಾಗಿ ಸಭಾ ಕಾರ್ಯಕ್ರಮದಲ್ಲಿ ಒಂದು ಭರತನಾಟ್ಯ ಸಾಂಸ್ಕೃತಿಕ ಒಂದು ಪ್ರೋಗ್ರಾಮ್ ನಾವು ಕಂಟೆಸ್ಟ್ ಮಾಡ್ತೀವಿ ಹೊನ್ನಾಳಿ ನಗರದ ಒಂದು ಅಕಾಡೆಮಿಯಿಂದ. ಹಾಗೂ ಒಂದೇ ಮಾತರಂ ಇದಕ್ಕೆ 150 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಾತೆಯರು ಮಕ್ಕಳಿಂದ ಒಂದು ಒಂದೇ ಮಾತರಂ ಅನ್ನ ಗೀತೆಯನ್ನ ಹೇಳ್ತಾರೆ. ಈ ಕಾರ್ಯಕ್ರಮದ ಒಂದು ವಿಶೇಷತೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ.